ನಮಸ್ತೆ ಫ್ರೆಂಡ್ಸ್, ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸೆಷನನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ಸೆಷನನ್ನು ಪ್ರಾರಂಭ ಮಾಡಲಿಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಹೇಳಿದರೆ, ಇವಾಗಲೇ ಕಮೆಂಟ್ ಸೆಕ್ಷನಲ್ಲಿ ತುಂಬ ಮಂದಿ ಕೇಳ್ತಾ ಇದ್ದಾರೆ, ಮೊದಲಿಗೆ HSTR ಆಗುತ್ತೋ TET ಆಗುತ್ತೋ ಅಥವಾ ಬೇರೆ ಯಾವುದೇ ಸಮಸ್ಯೆಗಳನ್ನು ಹೇಳಿಕೊಂಡು HSTRಗೆ TET ಬೇಕಾ ಅಥವಾ PG ಬೇಕಾ. ಕೆಲವೊಬ್ರು ಕೇಳ್ತಾರೆ MA ಲಾಸ್ಟ್ ಇಯರಲ್ಲಿ ಓದ್ತಾ ಇದ್ದಾರೆ, ಅವರಿಗೂ ಕೂಡ HSTR ಬರಲಿಕ್ಕೆ ಚಾನ್ಸ್ ಸಿಗುತ್ತಾ ಅಂದ್ಕೊಂಡು ಇವೆಲ್ಲದಕ್ಕೆ ಆನ್ಸರ್ ನಿಮಗೆ ಬೇಕು ಅಂತ ಹೇಳಿದರೆ ನೋಟಿಫಿಕೇಷನ್ ಆಗಬೇಕು. ನೋಟಿಫಿಕೇಷನ್ ಆಗೋವರೆಗೆ ನೀವು ಏನನ್ನು ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈಗ HSTR ಯಾವಾಗ ಆಗುತ್ತೆ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ. ನೋಟಿಫಿಕೇಷನ್ ಅಂತೂ ಆಗುತ್ತೆ, TET ಕೂಡ ಕರೆಯುವಂಥ ಒಂದು ಯೋಚನೆಯಲ್ಲಿ ಇದ್ದಾರೆ. ಸೊ ಹಾಗಾಗಿ ಯಾವುದೇ HSTR ಅಥವಾ TET ಯಾವುದೇ ಆಗಿರಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಅದಕ್ಕೆ ಯಾವ ರೀತಿ ತಯಾರಿಯಾಗಿ ಮಾಡ್ಕೊಳ್ಬೇಕು ಅನ್ನೋದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಈಗ ನೋಡಿ, HSTR ಆಗಲಿ GPSTR ಆಗಲಿ TET ಆಗಿರಲಿ, ಯಾವುದೇ ಒಂದನ್ನು ಓದುವಾಗ ನಮಗೆ ಕಾಮನ್ ಆಗಿ ಯಾವುದನ್ನು ಓದಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಕಾಮನ್ ಪೇಪರ್ ಆಗಿರುವಂಥ ಫಸ್ಟ್ ಪೇಪರನ್ನು ಎಲ್ಲ ಮೂರು ಇದರಲ್ಲಿ ಸೇಮ್ ಆಗಿರುವಂಥದ್ದು. ಅಲ್ಲಿ ಕ್ವಶನ್ಸ್ಗಳು ಸಂಖ್ಯೆಗಳು ಕಡಿಮೆ ಇರ್ಬೋದು, ಆ ಕ್ವಶನ್ಗೆ ಸಂಬಂಧಪಟ್ಟಂಥ ಮಾರ್ಕ್ಸ್ಗಳು ಕೂಡ ಹೆಚ್ಚು ಕಡಿಮೆ ಇರ್ಬೋದು. ಆದರೆ ಅಲ್ಲಿರುವಂಥ ಸಬ್ಜೆಕ್ಟ್ಗಳು ಮಾತ್ರ ಕಾಮನ್ ಆಗಿರುವಂಥದ್ದು, ಸೇಮ್ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಅಲ್ಲಿ ಯಾವ ಸಬ್ಜೆಕ್ಟ್ಗಳು ಯಾವ ಒಂದು ವಿಷಯದ ಮೇಲೆ ಎಷ್ಟೆಷ್ಟು ಕ್ವಶನನ್ನು ಕೇಳ್ತಾರೆ ಅನ್ನೋದನ್ನು ಇಲ್ಲಿ ನಾವು ನೋಡ್ಕೊಳ್ತಾ ಹೋಗುವ. ಇಲ್ಲಿ HSTR, GPSTR ಆಮೇಲೆ TETಯಲ್ಲಿ ಕಾಮನ್ ಆಗಿರುವಂತಹ ಕೆಲವೊಂದು ವಿಷಯಗಳನ್ನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಒಂದು ಫಸ್ಟ್ ಪೇಪರ್ ಆಗಿಬಿಟ್ಟು ಸಾಮಾನ್ಯ ಪತ್ರಿಕೆ. ಇದು HSTRಲ್ಲಿ 2 ಪೇಪರ್ಗಳಿರ್ತವೆ. ಅದರಲ್ಲಿ ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರ್ ಇರ್ತವೆ. ಫಸ್ಟ್ ಪೇಪರ್ ಕಾಮನ್ ಪೇಪರ್, ಜನರಲ್ ನಾಲೆಜಿಗೆ ಸಂಬಂಧಪಟ್ಟಂಥದ್ದು. GPSTRಲ್ಲಿ 3 ಪೇಪರ್ಗಳಿರ್ತವೆ, ಇವಾಗಲೇ ನಿಮಗೆಲ್ಲ ಗೊತ್ತಿದೆ. ಆಮೇಲೆ TETಯಲ್ಲೂ ಕೂಡ ಈ ಒಂದು ಪೇಪರನ್ನು ಕಂಪಲ್ಸರಿಯಾಗಿ ಬರೀಬೇಕಾಗುತ್ತೆ. ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಇದು. GPSTRಗೆ ಇದು ಒಂದು ಎಂಟ್ರೆನ್ಸ್ ಆಗಿರುತ್ತೆ. ಮೊದಲಿಗೆ TETಯನ್ನು ಕಂಪ್ಲೀಟ್ ಮಾಡಿಕೊಂಡ್ರೆ ನಂತರ GPSTRಗೆ ಎಕ್ಸಾಮನ್ನು ಬರಿಬೋದಾಗಿದೆ. ಸೊ ಹಾಗಾಗಿ ಈ ಒಂದು TET, HSTR ಮತ್ತು GPSTR ಕಾಮನ್ ಆಗಿರುವಂಥ ಸಬ್ಜೆಕ್ಟ್ಗಳನ್ನು ಓದಿ ಇಟ್ಕೊಂಡ್ರೆ ಇದು ಯಾವಾಗಲೂ ಯೂಸ್ ಆಗುತ್ತೆ. ನಾವು ಯಾವುದೇ ಒಂದು ಜ್ಞಾನವನ್ನು ಹೊಂದಿದರೆ ಅದು ಯಾವತ್ತೂ ನಮಗೆ ಲಾಸ್ ಆಗುತ್ತೆ, ವೇಸ್ಟ್ ಆಗುತ್ತೆ ಅನ್ನುವಂಥ ಪ್ರಶ್ನೆಯೇ ಇಲ್ಲ. ನಾವು ಅದನ್ನು ತಿಳ್ಕೊಂಡು ಯಾವುದೇ ಒಂದು ವಿಷಯವನ್ನು ನಾವು ತಿಳ್ಕೊಳ್ಳುವಾಗ ಎಕ್ಸಾಮಿಗೋಸ್ಕರ ಮಾತ್ರ ಅಂತ ಓದಲಿಕ್ಕಿಲ್ಲ. ಅದು ನಮಗೆ ಮುಂದೆ ಯಾವತ್ತಾದ್ರೂ ಯೂಸ್ ಆಗುತ್ತೆ, ಯಾವ ಜ್ಞಾನವನ್ನು ಪಡಿಬೇಕು, ಆ ವಿಷಯನ ತಿಳ್ಕೊಳ್ಬೇಕು ಅನ್ನುವಂಥ ಒಂದು ಮಹದಾಸೆಯನ್ನು ಹೊಂದ್ಕೊಂಡು ನೀವು ಓದಬೇಕಾಗುತ್ತೆ. ಕೇವಲ ಎಕ್ಸಾಮಿಗೋಸ್ಕರ ಮಾತ್ರ ಓದಬೇಕು ಅಂತ ಎತ್ಕೊಂಡ್ರೆ ನಿಮಗೆ ಎಕ್ಸಾಮ್ ಯಾವಾಗ ಆಗುತ್ತೆ, ನೋಟಿಫೈ ಯಾವಾಗ ಆಗುತ್ತೆ ಆವಾಗಲೇ ನೀವು ಓದ್ತೀರ. ಆ ಒಂದು ವಿಷಯವನ್ನು ಎಕ್ಸಾಮನ್ನು ಪಕ್ಕಕ್ಕಿಡಿ, ನಾವು ಆ ವಿಷಯವನ್ನು ಓದಬೇಕು ಅನ್ನುವಂಥ ಬಯಕೆ ನಿಮ್ಮಲ್ಲಿರಬೇಕು. ಆ ವಿಷಯವನ್ನು ನಾವು ತಿಳ್ಕೊಳ್ಬೇಕು. ಆ ಹಿಸ್ಟ್ರಿ ಅಂದರೆ ಬೋರ್ ಅಂತ ಅಂದ್ಕೊಳ್ಬೇಡಿ. ಹಿಸ್ಟ್ರಿ ಹೇಗಿತ್ತು, ಹೇಗಾಗಿತ್ತು ಅನ್ನೋದನ್ನು ಆ ಕುತೂಹಲದಿಂದ ಓದಿ. ಕಷ್ಟಪಟ್ಟು ಓದಬೇಡಿ, ಇಷ್ಟಪಟ್ಟು ಓದಿ. ಆವಾಗ ನಿಮ್ಮ ತಲೆಯಲ್ಲಿ ಅದು ಶಾಶ್ವತವಾಗಿ ಉಳಿಯುತ್ತೆ. ಆಮೇಲೆ ಎಕ್ಸಾಮಿಗೆ ಕೂಡ ನೀವು ಆರಾಮಾಗಿ ಬರಿಬೋದು. ಇನ್ನೊಂದು ಮಾತು ಹೇಳ್ತೀನಿ, ಹಿಂದಿನ ಸಲನೂ ಹೇಳಿದ್ದೀನಿ, ಈಗ ನೀವು ಆದಷ್ಟು ಪ್ರಿಪೇರ್ ಆಗಿ ಇಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನೋಟಿಫಿಕೇಷನ್ ಆದವಾಗ ಹೊಸ ಸಬ್ಜೆಕ್ಟ್ ಏನಾದರೂ ಆ್ಯಡ್ ಮಾಡಿದರೆ ಆವಾಗ ನೀವು ಹೊಸ ವಿಷಯವನ್ನು ತಿಳ್ಕೊಳ್ಬೋದು. ಮೊದಲೇ ನೀವು ನಿಮಗೆ ಗೊತ್ತಿರುವಂಥ ವಿಷಯವನ್ನು ಅವತ್ತು ಓದ್ಕೊಳ್ತಾ ಇದ್ದರೆ ಮತ್ತೆ ಮುಂದಿನ ದಿನಗಳದ್ರ ರಿಪಿಟೇಷನ್ ಮಾತ್ರ ಮಾಡ್ಬೋದು. ಸೊ ಅದನ್ನು ಹೇಳ್ತಾ ನಿಮಗೆ ಮೊದಲನೇದಾಗಿ ಈ ಫಸ್ಟ್ ಪೇಪರ್ ಆಗಿರುವಂಥದ್ದನ್ನು ನೀವು ಯಾವುದಕ್ಕಾದರೂ HSTR ಆಗಿ GPSTR ಆಗಲಿ TET ಯಾವುದಕ್ಕಾದರೂ ನೀವು ಪ್ರಿಪೇರ್ ಆಗಿ ಈ ಫಸ್ಟ್ ಪೇಪರ್ ಕಂಪಲ್ಸರಿ ಆಗಿರುತ್ತೆ. ಸೇಮ್ ಸಬ್ಜೆಕ್ಟ್ಗಳಿರ್ತವೆ, ಯಾವುದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಸಾಮಾನ್ಯ ಜ್ಞಾನ, GK ಅನ್ನುವಂಥದ್ದು. ಇಲ್ಲಿ HSTR ಆದರೆ 25 ಮಾರ್ಕ್ಸಲ್ಲಿ ಇದು ಇರ್ತದೆ. ಆಮೇಲೆ ಶೈಕ್ಷಣಿಕ ಮನೋವಿಜ್ಞಾನ, ಇದು ಕೂಡ 3 ಎಕ್ಸಾಮಲ್ಲೂ ಕೂಡ ಕಂಪಲ್ಸರಿಯಾಗಿ ಇರುವಂಥದ್ದು. HSTRಲ್ಲಿ 25 ಮಾರ್ಕ್ಸಲ್ಲಿ ಇರುತ್ತೆ. ಆಮೇಲೆ ಬೇರೆ ವಿಷಯಗಳಲ್ಲಿ ಕೂಡ ಅದು ಚೇಂಜ್ ಆಗ್ತಾನೆ ಹೋಗುತ್ತೆ. ಆಮೇಲೆ ಜನರಲ್ ಇಂಗ್ಲೀಷ್, ಈ ಬಗ್ಗೆ ಕೂಡ GPSTRಲ್ಲೂ ಕೂಡ ನೋಡಿದ್ದೀರಾ ನೀವು, ತುಂಬ ಕ್ವಶನ್ಸ್ಗಳು ಕೇಳಿದರು. ಅದೇ ರೀತಿಯ ಕ್ವಶನ್ಸ್ಗಳನ್ನೇ ಇಲ್ಲಿ ಕೇಳ್ತಾರೆ. ಆಮೇಲೆ ಕಂಪ್ಯೂಟರ್ ಸಾಕ್ಷರತೆ, ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ, ಈ ರೀತಿಯಾಗಿ ಕೆಟಗರಿ ಮಾಡ್ತಾರೆ. ಇಲ್ಲಿ ಪ್ರತಿಯೊಂದು ಪೇಪರಲ್ಲಿ ಇವಿಷ್ಟು ಕಂಪಲ್ಸರಿಯಾಗಿ ಇರುವಂಥದ್ದು. ಸಾಮಾನ್ಯ ಜ್ಞಾನ GKಗೆ ಸಂಬಂಧಪಟ್ಟಂತೆ, ಶೈಕ್ಷಣಿಕ ಮನೋವಿಜ್ಞಾನ, ಸಾಮಾನ್ಯ ಇಂಗ್ಲೀಷ್ ಅಂದರೆ ಜನರಲ್ ಇಂಗ್ಲೀಷು, ಗ್ರಾಮರ್ಗೆ ಸಂಬಂಧಪಟ್ಟಂಥ ಕ್ವಶನ್ಗಳನ್ನು ಕೇಳ್ತಾರೆ. ಕಂಪ್ಯೂಟರ್ ಸಾಕ್ಷರತೆ, ಕಂಪ್ಯೂಟರ್ ನಾಲೆಜ್, ಮಾನಸಿಕ ಸಾಮರ್ಥ್ಯ ಅಂದರೆ ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ಕಂಪಲ್ಸರಿಯಾಗಿ ಬೇರೆ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೂಡ ಮೆಂಟಲ್ ಎಬಿಲಿಟಿಯನ್ನು ಕೇಳ್ತಾ ಇರ್ತಾರೆ. ಸೊ ಇವನ್ನು ನೀವು ನೋಡಿಟ್ಕೊಂಡ್ರೆ
ಅಂದರೆ ಪ್ರತಿದಿನ ನೋಡ್ತಾ ಇದ್ದರೆ ಅದು ನಿಮಗೆ ಯಾವುದಾದ್ರೂ ಎಕ್ಸಾಮಲ್ಲಿ ಅಥವಾ ಎಕ್ಸಾಮ್ ಅಲ್ಲದೇ ಇದ್ದರೂ ಕೂಡ ನಿಮ್ಮ ನಾಲೆಜಿಗೋಸ್ಕರ ನೀವು ಅದನ್ನು ತಿಳ್ಕೊಳ್ಬಹುದು. ಮೊದಲನೇದಾಗಿ ನೋಡ್ಕೊಳ್ಳುವ ಸಾಮಾನ್ಯ ಜ್ಞಾನ ಜಿಕೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅಂತ ಹೇಳಿದರೆ ಇಲ್ಲಿ ಮೊದಲನೇದಾಗಿ ನೋಡಿ, ನಾನು ಸ್ವಂತ ಅನುಭವದಿಂದ ತೆಗೆದುಕೊಂಡಿರುವಂಥ ಇದು ಅಂದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳಿರ್ತವೆ. ಅಲ್ಲಿ ಪ್ರಮುಖ ಸಂಶೋಧನೆಗಳು ಇರ್ಬೋದು, ಸಂಶೋಧಕರು, ವೈಜ್ಞಾನಿಕ ಉಪಕರಣಗಳು, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಇತ್ಯಾದಿಗಳ ಒಳಗೊಂಡಂತಹ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಗಳನ್ನು ಇಲ್ಲಿ ಕೇಳ್ತಾರೆ. ಆಮೇಲೆ ಕಲೆಯಲ್ಲಿ ಸಾಹಿತಿಗಳು, ಅವರ ಬರವಣಿಗೆ, ಅವರ ನೀಡಿದಂತಹ ಪ್ರಶಸ್ತಿಗಳು, ಬಿರುದಾವಳಿಗಳು, ಈ ರೀತಿ ಎಲ್ಲ ಕವಿಗಳ ಬಗ್ಗೆ ಎಲ್ಲವುಗಳನ್ನು ಇಲ್ಲಿ ಕಲೆಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಇರ್ತವೆ. ಆಮೇಲೆ ಕ್ರೀಡೆಗೆ ಸಂಬಂಧಪಟ್ಟಂತೆ ಕ್ರೀಡಾಪಟುಗಳು, ಅವರ ದೊರೆತ ಪ್ರಶಸ್ತಿಗಳು, ಅವರು ಯಾವಾಗ ಆ ಪ್ರಶಸ್ತಿ ದೊರೆಯಿತು, ಯಾವಾಗ ಆ ಕ್ರೀಡೆ ನಡೆಯಿತು, ಎಲ್ಲಿ ನಡೆಯಿತು, ಈ ರೀತಿಯ ಕ್ವಶನ್ಸ್ಗಳು ಅಲ್ಲಿ ಇರ್ತವೆ. ಆಮೇಲೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ರಾಜಮನೆತನ, ಕಾಲ, ಅವರು ಯಾವ್ಯಾವ ಕಾಲಗಣನೆಯನ್ನು ತುಂಬ ಚೆನ್ನಾಗಿ ನೋಡಿಟ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅವರ ಒಂದು ಅವಧಿಯನ್ನು ಕೊಟ್ಟು ಇದು ಯಾರ ಅವಧಿಯನ್ನು ಕೂಡ ಕೇಳಬಹುದು. ಇಲ್ಲಾಂದ್ರೆ 4 ಮಂದಿಯನ್ನು ಕೊಟ್ಟು ಇವರ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಬಹುದು. ಆಮೇಲೆ ಅವರ ಸಾಧನೆ, ಯುದ್ಧ, ಅವರು ನೀಡಿದಂತಹ ಕೊಡುಗೆ, ಸಾಹಿತ್ಯ ಕಲೆಗೆ ನೀಡಿದಂಥ ಕೊಡುಗೆ ಯಾವುದರಲ್ಲಾದರೂ ಅವರು ಸ್ಮಾರಕಗಳು, ಪ್ರಮುಖವಾಗಿ ಸ್ಮಾರಕಗಳ ಬಗ್ಗೆನೂ ಕೇಳ್ತಾರೆ. ಇಲ್ಲಿ ಒಂದು ಬಿಟ್ಟು ನಾನು ದೈನಂದಿನ ಘಟನೆಗಳು ಅಂದರೆ ಕರೆಂಟ್ ಅಫೇರ್ಸ್ ಬಗ್ಗೆ ಕೂಡ ಇಲ್ಲಿ ಸಾಮಾನ್ಯ ಜ್ಞಾನದಲ್ಲಿ ಕೇಳ್ತಾ ಇರ್ತೀರಿ. ನ್ಯೂಸ್ ಪೇಪರನ್ನು ನೋಡ್ಕೊಳ್ತಾ ಇರಿ, ಯಾವುದರ ಮ್ಯಾಗ್ಝಿನನ್ನು ನೋಡ್ಕೊಳ್ತಾ ಇರಿ. ಅಲ್ಲಿ ಓದಿದವಾಗ ನಿಮಗೆ ಅಲ್ಲಿ ಏನಾದರೂ ಸದ್ಯದಲ್ಲಿ ಆಗಿರುವಂಥದ್ದು, 1 ವರ್ಷದ ಹಿಂದೆ ಆಗಿದ್ದು, 1 ವರ್ಷದ ಹಿಂದೆ ಆಗಿರುವಂಥ ಈ ತಿಂಗಳಲ್ಲಿ ಆಗಿರುವಂಥ ಯಾವುದೇ ಒಂದು ಪ್ರಮುಖ ಘಟನೆ ಅಂತ ಹೇಳಿದ್ರೆ ನೀವು ಫಟ್ಟಂತ ಅಲ್ಲಿ ನಾವು ಬರೆದಿಟ್ಕೊಳ್ಬೇಕು. ನೀವು ಡೈರಿ ಅಂತ ರೆಡಿ ಮಾಡಿಕೊಂಡು ನಿಮ್ಮ ಸ್ವಂತ ನೋಟ್ಸನ್ನು ಅಲ್ಲಿ ರೆಡಿ ಮಾಡ್ಕೊಳ್ಬೇಕು. ಈ ಕ್ವಶನನ್ನು ಕೇಳೋದು ಬೇಡ, ಎಕ್ಸಾಮಿಗೋಸ್ಕರನೂ ಅಲ್ಲದೇ ಇದ್ದರೂ ನಾವು ಆ ಬಗ್ಗೆ ಜ್ಞಾನವನ್ನು ಹೊಂದ್ಕೊಳ್ಬೇಕು. ಯಾರಿಗಾದರೂ ಮುಂದೆ ಒಂದಿನ ಹೇಳಲಿಕ್ಕಾದರೂ ಆಗುತ್ತೆ ಅನ್ನೋದನ್ನು ಮನದಲ್ಲಿಟ್ಕೊಂಡು ಆ ವಿಷಯವನ್ನು ನೀವು ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ. ಆವಾಗ ಅದನ್ನು ನೋಡ್ಕೊಳ್ತಾ ಇರಿ. ಆಮೇಲೆ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಭೌಗೋಳಿಕ ಅನ್ವೇಷಣೆಗಳು, ಗಡಿಭಾಗಗಳು, ನದಿ, ಪರ್ವತ, ಮಣ್ಣು, ಇವೆಲ್ಲ ಅದರ ಭೂಮಿಯ ಸ್ವರೂಪ, ರಚನೆ, ಇವೆಲ್ಲಗಳು ಭೌಗೋಳಿಕ ಒಂದು ವಿಷಯವಾಗಿ ಕ್ವಶನ್ಸ್ಗಳನ್ನು ಕೇಳಿರ್ತಾರೆ. ಆಮೇಲೆ ರಾಜ್ಯಶಾಸ್ತ್ರದಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ ವ್ಯವಸ್ಥೆ, ವಿವಿಧ ದೇಶದ ಆರ್ಥಿಕ ವ್ಯವಸ್ಥೆಯ ಬಗ್ಗೆ, ಆರ್ಥಿಕ ಚಟುವಟಿಕೆಗಳು, ದೇಶದ ಅಭಿವೃದ್ಧಿ, ಹಣಕಾಸು ವ್ಯವಸ್ಥೆ, ಇವೆಲ್ಲವುಗಳ ಬಗ್ಗೆ ಕೂಡ ಇಲ್ಲಿ ಕೇಳ್ತಾರೆ. ಸೊ ಇವಿಷ್ಟು ಅಂದರೆ ಜಿಕೆಗೆ ಸಂಬಂಧಪಟ್ಟಂಥ ಫಸ್ಟ್ ಪೇಪರಲ್ಲಿ ಇರುವಂತಹ ಒಂದು ಇಂತಿಷ್ಟು ಕ್ವಶನ್ಸ್ಗಳನ್ನು ಅಲ್ಲಿ ಕೇಳಿರ್ತಾರೆ ಜಿಕೆಗೆ ಸಂಬಂಧಪಟ್ಟಂತೆ. ಅದರ ನಂತರ ಇನ್ನೊಂದಾಗಿ ಶೈಕ್ಷಣಿಕ ಮನೋವಿಜ್ಞಾನ. ಈ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಕೂಡ ತುಂಬ ಕ್ವಶನ್ಸ್ಗಳನ್ನು ಕೇಳಿರ್ತಾರೆ. ನೀವು BEdಲ್ಲಿ ಓದಿರುವಂತಹ ಯಾವುದೇ ಒಂದು ಬುಕ್ಕನ್ನು ರೆಫರ್ ಮಾಡಿ ಅದನ್ನು ತಿಳ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಡೈರೆಕ್ಟಾಗಿ ಯಾವುದೇ ಕ್ವಶನ್ಸ್ಗಳನ್ನು ಕೇಳಿರೋದಿಲ್ಲ, ಕೆಲವೊಂದು ಕೇಳಿರ್ತಾರೆ. ಆದರೆ ಅಪ್ಲಿಕೇಶನ್ ಟೈಪಲ್ಲಿ ಅಪ್ಲೈ ಆಗುವಂತಹ ಕ್ವಶನ್ಸ್ಗಳನ್ನು ಅಲ್ಲಿ ಕೇಳಿರ್ತಾರೆ. ನೀವು ವಿಷಯ ಜ್ಞಾನವನ್ನು ಹೊಂದಿದರೆ ಇದೇ ರೀತಿಯ ಕ್ವಶನಿಗೆ ಈ ಆನ್ಸರ್ ಅಂತ ನಿಮಗೆ ಅಲ್ಲಿ ಹೊಳೆಯುತ್ತೆ. ಸೊ ಹಾಗಾಗಿ ಏನಾದರೂ ಒಂದು ಕಾನ್ಸೆಪ್ಟ್ ಇದ್ದರೆ ಅದನ್ನು ಡೀಪಾಗಿ ಅರ್ಥ ಮಾಡ್ಕೊಳ್ಳಿ. ಅದರ ನಂತರ ಅದಕ್ಕೆ ಬರುವಂಥ ಕ್ವಶನ್ಸ್ಗಳಿಗೆ ನೀವು ರೆಡಿ ಆಗ್ತೀರಾ. ಆಮೇಲೆ ಸಾಮಾನ್ಯ ಇಂಗ್ಲೀಷ್ ಅಂದರೆ ಜನರಲ್ ಇಂಗ್ಲೀಷ್ ಬಗ್ಗೆ ಇಲ್ಲಿ ಕೇಳುವಂಥ ಕ್ವಶನ್ಸ್ಗಳು ಅಂದರೆ ಕೇವಲ ಗ್ರಾಮರಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳಾಗಿರ್ತವೆ. ಇಲ್ಲಿ ಆ್ಯಕ್ಟಿವ್ ವಾಯ್ಸ್, ಪೆಸಿವ್ ವಾಯ್ಸ್, ಟೆನ್ಸ್ಗಳು, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್, ಆಮೇಲೆ ಆಪೋಸಿಟ್ ವರ್ಡ್ಸ್, ಜಂಬಲ್ ಲೆಟರ್ಸ್, ಈ ರೀತಿಯ ಕ್ವಶನ್ಸ್ಗಳನ್ನು ಕೇಳಿರ್ತಾರೆ. ನೀವು ಹಳೆಯ ಕ್ವಶನ್ಸ್ ಪೇಪರ್ಗಳನ್ನು ನೋಡಿದರೆ ಅಲ್ಲಿ ನಿಮ್ಗೆ ಯಾವ ರೀತಿಯ ಕ್ವಶನ್ಗಳು ಬಂದಿವೆ ಅದೇ ರೀತಿ ನೀವು ಪ್ರಿಪೇರ್ ಆಗಬಹುದು. ಆಮೇಲೆ ಕಂಪ್ಯೂಟರ್ ಸಾಕ್ಷರತೆ ಬಗ್ಗೆಯೂ ಹಾಗೆ ಕೆಲವೊಂದು ಸ್ಕೂಲಲ್ಲಿ 1 to 10th ವರೆಗೆ ಕಂಪ್ಯೂಟರನ್ನು ಕಡ್ಡಾಯ ಮಾಡಿರ್ತಾರೆ. ಅಲ್ಲಿ ಬರುವಂತಹ ಬುಕ್ಸನ್ನು ರೆಫರ್ ಮಾಡಿ ನೀವು ಕಂಪ್ಯೂಟರ್ನಲ್ಲಿ ಸಾಮಾನ್ಯವಾದಂತಹ ಕಂಪ್ಯೂಟರ್ನ ನಾಲೆಜನ್ನು ಇಲ್ಲಿ ಕೇಳಿರ್ತಾರೆ. ಟಫ್ ಆಗಿರುವಂಥದ್ದು, ಹೆಚ್ಚುವರಿಯಾಗಿರುವಂಥ ಏನನ್ನು ಕೇಳಿರೋದಿಲ್ಲ. ಅಲ್ಲಿ ಸಾಮಾನ್ಯವಾಗಿರುವಂತಹ ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಪ್ರಮುಖವಾಗಿ ಇಲ್ಲಿ ಬಂದಿರ್ತವೆ. ನೋಟ್ಸನ್ನು ರೆಫರ್ ಮಾಡಿ ತಿಳ್ಕೊಂಡಿರಿ. ಆಮೇಲೆ ಮಾನಸಿಕ ಸಾಮರ್ಥ್ಯ, ಇದು ಪ್ರಮುಖವಾಗಿರುವಂಥದ್ದು. ಇದನ್ನು HSTRಲ್ಲಿ 25 ಮಾರ್ಕ್ಸ್ಗೆ ಕೇಳಿರ್ತಾರೆ. GPSರಲ್ಲಿ ಒಂದು 7ರಿಂದ 8 ಕ್ವಶನ್ಸ್ಗಳು ಬಂದಿರ್ತವೆ. ಮತ್ತು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೂಡ ಮೆಂಟಲ್ ಅಬಿಲಿಟಿಯನ್ನು ಕೇಳಿರ್ತಾರೆ. ಇದು ನಿಮಗೆ ಒಂದು ರೀತಿ ಆಟ ಆಡಿದ ರೀತಿಯಲ್ಲಿ ನೀವು ಇದನ್ನು ತಿಳ್ಕೊಳ್ಬೇಕು. ಅದನ್ನು ಮನೋರಂಜನೆಗಾಗಿ ತಿಳ್ಕೊಳ್ಬೇಕು. ಅದು ಮೆಂಟಲ್ ಅಬಿಲಿಟಿ ಅಂದರೆ ತುಂಬ ಕಷ್ಟ, ಅದು ನಾನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ, ತುಂಬ ಟೈಮ್ ತೆಗೆದುಕೊಳ್ಳುತ್ತೆ. ಅದನ್ನು ಬದಿಗಿಟ್ಟು
ನೀವು ಅದನ್ನು ತುಂಬ ಮಂದಿ ಯೂಟ್ಯೂಬಲ್ಲಿ ಮೆಂಟಲ್ ಎಬಿಲಿಟಿ ಬಗ್ಗೆ ವಿಡಿಯೋಗಳನ್ನು ಹಾಕ್ತಾ ಇರ್ತಾರೆ. ಎಷ್ಟು ಈಸಿಯಾಗಿ ಹಾಕ್ತಾರೆ, ಅವರಿಗೆ ಒಂದು ರೀತಿ ಆಟದ ರೀತಿಯಲ್ಲಿರ್ತದೆ, ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ತಾರೆ. ಸೊ ಈ ರೀತಿಯಾಗಿ ನೀವು ಅದನ್ನು ನೋಡಿ ಅಂತಹ ಹಳೆಯ ಕ್ವಶನ್ ಪೇಪರ್ಗಳನ್ನು ಬಿಡಿಸಿ ಅದನ್ನು ತಿಳ್ಕೊಳ್ಳಿ. ಅದು ಯಾವ ಮೆಥಡನ್ನು ತೆಗೆದುಕೊಳ್ತಾರೆ, ನೀವು ತುಂಬ ಅದರ ಬಗ್ಗೆ ಒಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ತನ್ನಿಂತಾನೇ ನಿಮಗೆ ಅದು ರೂಢಿಯಾಗುತ್ತೆ. ಒಂದು ಕ್ವಶನನ್ನು ನೋಡಿದವಾಗ ಇದೇ ನಿಯಮ ಇದಕ್ಕೆ ಅಳವಡಿಕೆ ಆಗುತ್ತೆ ಅನ್ನೋದರಲ್ಲಿ ನಿಮಗೆ ಸ್ಪಷ್ಟ ಆಗುತ್ತೆ. ತುಂಬ ರೀತಿಯ ಒಂದು ಕ್ವಶನ್ಸ್ಗಳಲ್ಲಿ ಬಂದಿರ್ತವೆ. ನಾನು ಕೂಡ ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ, ಸಿಲೆಬಸ್ಸನ್ನು ಕೂಡ ಹಾಕಿದ್ದೀನಿ. ಯಾವ ರೀತಿಯ ಸಿಲೆಬಸ್ಸನ್ನು ಫಾಲೋ ಮಾಡ್ಕೊಂಡು ಕ್ವಶನ್ ಕೇಳ್ತಾರೆ ಅಂದ್ಕೊಂಡು ಪ್ಲೇಲಿಸ್ಟಲ್ಲಿ ಹೋಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಅದನ್ನು ನೋಡ್ಕೊಳ್ಳಿ. ಮತ್ತು ಹಳೆಯ ಕ್ವಶನ್ಸ್ಗಳನ್ನು ಕೂಡ ನಾನು ಬಿಡಿಸಿದ್ದೀನಿ. HSTR ಕೂಡ ಬಿಡಿಸಿದ್ದೀನಿ, GPSTR ಕೂಡ ಬಿಡಿಸಿದ್ದೀನಿ. ನೋಡ್ಕೊಳ್ಳಿ ಹಳೆಯ ಕ್ವಶನ್. ಇದೇ HSTR GPSTR ಅನ್ನೋದು TETಯಲ್ಲಿ ಬಂದಿರುವಂಥ ಕ್ವಶನ್ಸ್ಗಳು ಅಲ್ಲಿ ಬೇಕಾಗಿಲ್ಲ. ಬೇರೆ KPTCL ಅಥವಾ FDSD ಎಕ್ಸಾಮಲ್ಲಿ ಬಂದಿರುವಂತಹ ಬೇರೆ ಆ ಕ್ವಶನ್ ಪೇಪರ್ಗಳನ್ನು ಕೂಡ ನೀವು ಸಾಲ್ವ್ ಮಾಡಿಕೊಂಡ್ರೆ ನೀವು ಪರ್ಫೆಕ್ಟಾಗಿ ಮೆಂಟಲ್ ಎಬಿಲಿಟಿಯನ್ನು ಸಾಲ್ವ್ ಮಾಡ್ಕೊಳ್ತೀರಿ. ಈ ಮೆಂಟಲ್ ಎಬಿಲಿಟಿ ಅನ್ನೋದು ನಿಮಗೆ ಪಾಕೆಟ್ ಮಾರ್ಕ್ಸ್ ಇದ್ದಂಗೆ. ನೀವು ಆಲ್ರೆಡಿ ಅದನ್ನು ತಿಳ್ಕೊಂಡಿರ್ತೀರ. ಎಕ್ಸಾಮಲ್ಲಿ ಕೇವಲ ಆನ್ಸರ್ ಮಾತ್ರ ಟಿಕ್ ಹಾಕ್ತೀರಾ. ನೀವು ಈಗಾಗಲೇ ಆ ಒಂದು ಆನ್ಸರ್ಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗಿರ್ತೀರ. ಕೇವಲ ಎಕ್ಸಾಮಲ್ಲಿ ಟಿಕ್ ಹಾಕೋದ್ರ ಮೂಲಕ ಮಾರ್ಕ್ಸನ್ನು ಪಡಿತೀರ. ಸೊ ಹಿಸ್ಟ್ರಿ ಮತ್ತು ಬೇರೆ ಯಾವುದೇ ಕ್ವಶನ್ಗಳನ್ನು ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಆದರೆ ಮೆಂಟಲ್ ಎಬಿಲಿಟಿ ಇದೇ ಕ್ವಶನ್ಗಳನ್ನು ಕೇಳ್ತಾರೆ ಅನ್ನೋದು ನಿಮಗೆ ಸಿಲೆಬಸ್ನ ನೋಡಿಕೊಂಡ್ರೆ, ಪರ್ಫೆಕ್ಟ್ ಮಾಡಿಟ್ಕೊಂಡ್ರೆ ನೀವು ತನ್ನಿಂತಾನೇ ಅದಕ್ಕೆ ಪ್ರಿಪೇರ್ ಆದಂಗೆ ಆಗುತ್ತೆ. ಸೊ ಇವಿಷ್ಟು ಕಾಮನ್ ಸಿಲೆಬಸ್ ಬಗ್ಗೆ ಇದ್ದಂತಹ ಮಾಹಿತಿಯಾಗಿದೆ. ತುಂಬ ಮಂದಿ ಈ ಸಿಲೆಬಸ್ ಬಗ್ಗೆ ಕೇಳ್ತಿರ್ತಾರೆ, ಎಕ್ಸಾಮ್ ಯಾವಾಗ ಆಗುತ್ತೆ ಅಂತ. ಯಾವಾಗೂ ಆಗಿರಲಿ ನೀವು ಪ್ರಿಪೇರ್ ಆಗ್ತಾನೇ ಇರಿ. ಆಮೇಲೆ ಇದಕ್ಕೆ TET ಬೇಕಾ ಅಥವಾ HSTRಗೆ TET ಅವಶ್ಯಕತೆ ಇದೆಯಾ, PG ಅವಶ್ಯಕತೆ ಇದೆಯಾ, ಅದು ಯಾವುದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಒಂದು ನೋಟಿಫಿಕೇಷನ್ ಆಗಬೇಕು, ಅದರ ನಂತರ ವಿಷಯ ಗೊತ್ತಾಗಬೇಕು. ಸದ್ಯದಲ್ಲಿ ಯಾರೆಲ್ಲ PGಯನ್ನು ಮಾಡ್ಕೊಂಡಿದ್ದಾರೆ ಅವರಂತೂ ಕಡ್ಡಾಯವಾಗಿ ಇದರ ಬಗ್ಗೆ ಲಕ್ಷ್ಯ ವಹಿಸಿ ಇದನ್ನು ಪ್ರಿಪೇರ್ ಆಗಿ. ಯಾರು PG ಮಾಡ್ಕೊಂಡಿಲ್ವೋ ಅವರು ಕೂಡ ಪ್ರಿಪೇರ್ ಆಗಿ. TET ಆದರೂ ಬರೀಬಹುದು. TETಯಲ್ಲೂ ಕೂಡ ಕಾಮನ್ ಸಬ್ಜೆಕ್ಟಾಗಿ ಈ ಪೇಪರಲ್ಲಿ ಇಂಥ ವಿಷಯಗಳು ಇದ್ದೇ ಇರ್ತವೆ. ನೀವು ಪಡ್ಕೊಂಡಂತಹ ಜ್ಞಾನ ಎಲ್ಲೂ ವೇಸ್ಟ್ ಆಗೋದಿಲ್ಲ. ಪಡೆದಷ್ಟು ಜ್ಞಾನವಿದೆ, ನಡೆದಷ್ಟು ದಾರಿ ಇದೆ. ಸೊ ಹಾಗಾಗಿ ಹೇಳ್ತೀನಿ, ಪ್ರತಿಯೊಬ್ಬರು ಈ ಬಗ್ಗೆ ಲಕ್ಷ್ಯ ವಹಿಸಿ ದಿನಂಪ್ರತಿ ಅಭ್ಯಾಸ ಮಾಡಿ. ಎಕ್ಸಾಮ್ ಯಾವಾಗುತ್ತೆ ಅನ್ನೋದು ಕೇರ್ಲೆಸ್ಸಲ್ಲಿ ಇರಬೇಡಿ, ಅದರ ಒಂದು ಟೆನ್ಷನಲ್ಲಿ ಇರಬೇಡಿ. ಅಭ್ಯಾಸವನ್ನು ಮಾಡಿಕೊಂಡು ಮುಂದುವರಿತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು.